ನಮ್ಮ ಹೆಸರು ವೆಂಕಟೇಗೌಡ, ಗುಬ್ಬಿ ತಾಲೂಕು ರೈತ ಸಂಘದ ಅಧ್ಯಕ್ಷರು. ನಾವು ಏನು ಗುಬ್ಬಿ ತಾಲೂಕು ಬಂದ್ಗೆ ಕರೆ ಕೊಟ್ಟಿದ್ದೀವಿ ಆ ವಿಚಾರದ ಬಗ್ಗೆ ನಾನು ಮಾತನಾಡೋಕ್ಕೆ ಬಂದಿದ್ದೀನಿ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಏನು ಬಂದ್ಗೆ ಕರೆ ಕೊಟ್ಟಿದೆ, ಕೆನಾಲ್ ವಿರೋಧವನ್ನು ವ್ಯಕ್ತಪಡಿಸಿ ಬಂದ್ಗೆ ಕರೆ ಕೊಟ್ಟಿದೆ. ಆ ಬಂದ್ಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೀವಿ. ಏಕೆಂದರೆ ಇದು ನಮ್ಮ ರೈತರ ಬದುಕಿನ ಪ್ರಶ್ನೆ. ನೀರು ಅಂದರೆ ನಮ್ಮ ರೈತನ ಬದುಕಿನ ಪ್ರಶ್ನೆ. ನೀರು ನಮ್ಮ ನಮಗೊಂದು ಭಾಗ. ನೀರಿನ ಮೇಲೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಆ ನೀರು ನಮಗೆ ಎಲ್ಲೋ ಒಂದು ಕಡೆ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅಂತೇಳಿ ರೈತರು ಆತಂಕದಲ್ಲಿದ್ದಾರೆ. ಏನು ನಮ್ಮ ಗುಬ್ಬಿಯಲ್ಲಿ ಅಡಿಕೆ, ತೆಂಗು ಮುಖ್ಯ ಬೆಳೆಗಳನ್ನಾಗಿ ರೈತರು ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ ನೀರು ಇವತ್ತು ಎಲ್ಲೋ ಸರ್ಕಾರದ ಒಂದು ಅನೀತಿಯಿಂದ, ಸರ್ಕಾರದ ಒಂದು ಕೆಟ್ಟ ತೀರ್ಮಾನದಿಂದ ಬದಲಿ ಕೆನಾಲ್ ಮುಖಾಂತರನ ಡಿ-ರಾಂಪುರದ ಮುಖಾಂತರ ಎಕ್ಸ್ಪ್ರೆಸ್ ಕೆನಾಲ್ ಮಾಡಿ ಮಾಗಡಿ ಕುಣಿಗಲ್ ನೀರು ತಗೊಂಡು ಹೋಗೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ನೀರು ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಇದು ಒಂದು ಪ್ರಾಥಮಿಕವಾದ ಒಂದು ಹೋರಾಟ. ಇದು ನಾವು ಹಂತವಾಗಿ ಚಳುವಳಿಗಳನ್ನು ಮಾಡಿ ನಾವು ಯಾವುದೇ ಕಾರಣಕ್ಕೂ ಆ ಲಿಂಕ್ ಕೆನಾಲ್ ಮಾಡೋದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಈ ಒಂದು ನಾಳೆ ನಡೀತಕ್ಕಂಥ ಬಂದು ಒಂದು ಸಾಂಕೇತಿಕವಾದ ಬಂದಿದು. ಬಂದನ್ನು ಆಚರಿಸಿ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಗಂಟೆಯನ್ನು ಕೊಡ್ತಾ ಇದ್ದೀವಿ. ನಮ್ಮದು ವಿರೋಧ ಇದೆ. ತುಮಕೂರು ಜಿಲ್ಲೆಯ ಬಹುತೇಕ ಎಲ್ಲ ರೈತರು ಹೇಮಾವತಿ ನೀರನ್ನು ಬಳಸಂತ ಪ್ರತಿಯೊಬ್ಬ ನಾಗರಿಕರ ವಿರೋಧ ಇದೆ ಅಂತ ನಾವು ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಗುಬ್ಬಿ ತಾಲೂಕು ಸಹ ಸಂಪೂರ್ಣವಾಗಿ ಎಲ್ಲ ನಮ್ಮ ವರ್ತಕರ ಸಂಘ ಇರ್ಬೋದು, ಹೋಟೆಲ್ ಮಾಲೀಕರ ಸಂಘ ಇರ್ಬೋದು, ಇತರೆ ಎಲ್ಲ ಜನಪರ ರಾಜಕೀಯ ಪಕ್ಷಗಳ ಮುಖಂಡರ ನೇತೃತ್ವದಲ್ಲಿ, ಎಲ್ಲ ಪ್ರಗತಿಪರ ಚಿಂತಕರ ನೇತೃತ್ವದಲ್ಲಿ ಒಂದು ಬಂದನ್ನು ನಾಳೆ ಏನು ಕರೆದಿದ್ದು 25ನೇ ತಾರೀಕು ಬಂದು ಸಂಪೂರ್ಣವಾಗಿ ಯಶಸ್ಸಾಗುತ್ತೆ. ಇವತ್ತು KG ಟೆಂಪಲ್ಲು ಒಂದು ವ್ಯಾಪಾರ ಸ್ಥಳ. ಇವತ್ತು ಅಲ್ಲೂ ಸಹ ನಾವು ವರ್ತಕರ ಸಂಘದ ಜೊತೆ, ಹೋಟೆಲ್ ಮಾಲೀಕರ ಸಂಘವ್ರ ಜೊತೆ, ಮತ್ತು ಎಲ್ಲ ಬೀದಿ ವ್ಯಾಪಾರಸ್ಥರ ಜೊತೆ, ರೈತರ ಜೊತೆ ಮಾತಾಡಿ ಇವತ್ತು ನೀವು ನಾಳೆ ಬಂದನ್ನು ಆಚರಿಸಬೇಕು, ನೀವು ಯಾವುದೇ ಸಂತೆ ವಗೈರೆಗಳನ್ನ ಮಾಡಬಾರ್ದು ಅಂತ ಕೇಳ್ಕೊಂಡಾಗ ಅವ್ರಿಗೆ ನಮ್ಮ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ನಾವು ನಮ್ಮ ಹಕ್ಕು ಇದು, ನಮ್ಮ ನೀರು ನಮ್ಮ ಹಕ್ಕು, ನಾವು ಉಳಿಸ್ಕೊಂತೀವಿ ಅಂತೇಳಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಸಣ್ಣ ಒಂದು ವ್ಯಾಪಾರ ಕೇಂದ್ರದಿಂದ ಹಿಡಿದು ಗುಬ್ಬಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ 6 ಹೋಬಳಿಗಳು, ಗುಬ್ಬಿ ಕೇಂದ್ರನೂ ಸಹ ಒಳಗೊಂಡಂತೆ ಸಂಪೂರ್ಣವಾಗಿ ಬಂದನ್ನು ಆಚರಿಸ್ತೀವ್ರಿ. ಈ ಒಂದು ಬಂದನ್ನು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ನೀರನ್ನು, ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ಳೋಕ್ಕೆ ನಾವು ಎಲ್ಲ ರೀತಿಯಿಂದ ಹೋರಾಟವನ್ನು ಮಾಡ್ತೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಒಂದು ಪ್ರಾಥಮಿಕವಾದ ಹೋರಾಟ. ಇದು ಹಂತವಾಗಿ ವಿಭಿನ್ನ ರೀತಿಯಲ್ಲಿ ಚಳವಳಿಗಳನ್ನ ಮಾಡಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ನಾವು ನೀರನ್ನು ಉಳಿಸ್ಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ನಾಳೆ ಬಂದು ಏನು ನಾಳೆ ನಡೀತಕ್ಕಂಥ 6 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಬಂದು ನಡೆಯುತ್ತೆ. ಸಂಪೂರ್ಣವಾಗಿ ಎಲ್ಲ ಗುಬ್ಬಿ ನಾಗರಿಕರಿಂದ ಹಿಡಿದು ಎಲ್ಲ ರೈತ ಬಂಧುಗಳು ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳಿಂದಲೂ ಸಹ ನಾಳೆ ಎಲ್ಲ ಬಂದ್ ಆಗ್ತಾ ಇದ್ದಾವೆ. ಯಾವುದೇ ಕಚೇರಿಗಳು ಸಹ ತೆಗೆದಿರಲ್ಲ. ತೆಗೆದ್ರೆ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಗುಬ್ಬಿ ಘಟಕದಿಂದನ ಏನು ಆಗಲವಾಡಿ ಇರ್ಬೋದು, ನಿಟ್ಟೂರು ಇರ್ಬೋದು, ಚೇಳೂರು ಇರ್ಬೋದು, ಮತ್ತು ನಮ್ಮ ಕಸ್ಬಾ ಇರ್ಬೋದು, CS ಪುರ ಇರ್ಬೋದು,
ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ನಮ್ಮ ರೈತ ಸಂಘ ಬಂದಿಗೆ ಭಾಗವಹಿಸಿ ಸಂಪೂರ್ಣವಾದ ಬಂದನ್ನ ಯಶಸ್ಸುಗೊಳಿಸೋದ್ರ ಮುಖಾಂತರ ನಮ್ಮ ಕಾರ್ಯಕರ್ತರು ಬಂದಿಗೆ ಭಾಗವಹಿಸ್ತಾರೆ. ನಾನು ಎಚ್.ಎಸ್. ದಯಾನಂದ ಮೂರ್ತಿ, ಕಳೆದ 15 ವರ್ಷಗಳಿಂದ ಗುಬ್ಬಿ ನಗರದ ವರ್ತಕರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಈ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟ ಸಮಿತಿಗೆ ವರ್ತಕರ ಸಂಘ ಸಂಪೂರ್ಣ ಸಹಕಾರ ಕೊಡ್ತದೆ. ಇವತ್ತೇ ಅಂತ ಅಲ್ಲ, ಹಿಂದೆ ಬಾಗೂರು ನವಿಲೆ ಆದಾಗಲೂ ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ನಾವು ಅಂಗಡಿಗಳ ಮುಗ್ಗಟ್ಟಲ್ಲಿ ಮುಚ್ಚಿ ಗುಬ್ಬಿ ನಗರ ಸಹಕಾರ ಕೊಟ್ಟಿತ್ತು. ಜೊತೆಗೆ ಈಗ ಇರೋ ಚಾನೆಲ್ಗಳಲ್ಲೇ ಇರೋ ಪೈಪ್ಲೈನ್ಗಳಲ್ಲೇ ತೊಗೊಂಡು ಹೋಗೋದಕ್ಕೆ ಸರ್ಕಾರ ಒಪ್ತಾ ಇಲ್ಲ. ಅವ್ರೀಗ ನಾನು ಬೆಳಿಗ್ಗೆ ಒಂದು ರೌಂಡ್ ಹೋಗಿ ಬಂದೆ, ಸುಮಾರು 15 ಅಡಿ ಅಗಲದ ಪೈಪ್ಗಳನ್ನ ತೆಗ್ದಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ದೊಡ್ಡ ಕಾರ್ಗಳು ಹೋಗಬಹುದು. ಆ ಥರ ದೊಡ್ಡ ದೊಡ್ಡ ಚಾನೆಲ್ಗಳು ತೆಗೆಯೋ ಉದ್ದೇಶ ಏನಿದೆ ಅಂತಂದರೆ, ಇಲ್ಲಿಂದ ನೇರ ಅವ್ರು ತೊಗೊಂಡು ಹೋಗುವಂಥದ್ದು. ಆ ತೊಗೊಂಡು ಹೋಗೋದ್ರಿಂದ ಗುಬ್ಬಿ ತಾಲೂಕು, ತುರುವೇಕೆರೆ ತಾಲೂಕು ಮತ್ತು ಶಿರಾ ಈ ಎಲ್ಲರಿಗೂ ನೀರಿನ ಸಮಸ್ಯೆ ಉಂಟಾಗುತ್ತೆ. ರೈತರಿಗೆ ನೀರು ತುಂಬ ಅವಶ್ಯಕ. ಅವ್ರ ಜೀವನ ಒಂದು ಅವಿಭಾಜ್ಯ ಅಂಗ ನೀರದು. ನೀರು ಮತ್ತು ವಿದ್ಯುತ್ ಶಕ್ತಿ ಇದು ಎರಡೂ ರೈತರ ಒಂದು ಜೀವನದ ಒಂದು ಭಾಗ ಅಂತ ಹೇಳ್ಬೋದು. ಸೊ ಇವರು ಮಾಡ್ತಾ ಇರುವಂಥ ಸರ್ಕಾರ ಮಾಡ್ತಾ ಇರೋವಂಥದ್ದು ಈ ಇಷ್ಟು ತಾಲೂಕುಗಳಿಗೆ ವಿಷ ಕೊಟ್ಟು ಅವರ ತಾಲೂಕುಗಳನ್ನ ಉದ್ಧಾರ ಮಾಡಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಮ್ಮ ವರ್ತಕರ ಸಂಘ ಮೊದಲಿಂದ ರೈತರ ಪರವಾಗಿದೆ. ಈಗಲೂ ಸಹ ನಾವು ರೈತರ ಪರವಾಗಿ ನಿಲ್ತೇವೆ. ರೈತರು ಇದು ಬಹುಶಃ ಪ್ರಾರಂಭಿಕ ಅಂತ ಅಂದ್ಕೋತೀನಿ. ಯಾಕಂದರೆ ಮೊನ್ನೆ ಎಲ್ಲ ಇವರೆಲ್ಲ ಮೈಟಕ್ಗಳಾದಾಗ, ಮೀಟಿಂಗ್ಗಳಾದಾಗ ಪ್ರತಿ ಹೋಬಳಿನಲ್ಲಿ ಮಧ್ಯಾಹ್ನ 12 ಗಂಟೆ 11-11:30 ತನಕ ಆತ ಹೋಬಳಿಗಳನ್ನ ಬಂದ್ ಮಾಡಿ ಅನಂತರ ಗುಬ್ಬಿ ನಗರದಲ್ಲಿ ಸೇರಿ ಒಟ್ಟಿಗೆ ಮಾಡೋಣ ಸಂಜೆ 7 ಗಂಟೆ ತನಕ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲಿ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಎಲ್ಲ ಸೇರ್ತಾ ಇದ್ದೇವೆ. ಮತ್ತು ಬಂದಿರುವಂಥ ಕಾರ್ಯಕರ್ತರಿಗೆ ಬಸ್ ಸ್ಟ್ಯಾಂಡಲ್ಲೇ ಊಟ ವ್ಯವಸ್ಥೆನೂ ವರ್ತಕರ ಸಂಘ ಮಾಡಿದೆ. ಅವರಿಗೆ ಊಟ, ತಿಂಡಿ, ನೀರಿನ ವ್ಯವಸ್ಥೆನೂ ವರ್ತಕರ ಸಂಘ ಮಾಡಿದೆ. ಇದು ಬೆಳಿಗ್ಗೆ ಇವತ್ತು ಎಲ್ಲ ಪ್ರತಿ ವರ್ತಕರಿಗೂ ಕರಪತ್ರನ ಮುಟ್ಟಿಸಿದ್ದೇವೆ. ಮತ್ತು ಪ್ರತಿ ವಾರ್ಡ್ನಿಂದ 50 ಜನನಾದರೂ ಬರಬೇಕು ಅಂತ ನಿರ್ಧಾರ ಮಾಡಿ ಕನಿಷ್ಠ 2,000-3,000 ಜನ ಗುಬ್ಬಿ ನಗರದಲ್ಲಿ ಸೇರಬೇಕು ಅನ್ನೋ ತೀರ್ಮಾನ ಆಗಿದೆ. ಅಷ್ಟು ಜನ ಸೇರಿ ಬೆಳಿಗ್ಗೆ 6 ಗಂಟೆಯಿಂದ ಎಲ್ಲ ಅಂಗಡಿಗಳು ಅಂದರೆ ವರ್ತಕರ ಸಂಘದಲ್ಲಿರುವಂಥ ಫ್ಯಾನ್ಸಿ ಅಂಗಡಿಗಳು, ದಿನಸಿ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಹಣ್ಣು ತರಕಾರಿ ಮಾಡುವಂಥ ವ್ಯಾಪಾರಿಗಳು, ಅತ್ಯವಶ್ಯಕವಾದ ಇದು ಮೆಡಿಕಲ್ ಹಾಸ್ಪಿಟಲ್ಸು ಮತ್ತು ಮೆಡಿಕಲ್ ಶಾಪ್ಗಳನ್ನು ಬಿಟ್ಟು ಮತ್ತು ಹಾಲು ಇದಿಷ್ಟು ಅತ್ಯವಶ್ಯಕವಾದ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಅಂಗಡಿಗಳು ನಾಳೆ ಸಂಪೂರ್ಣವಾಗಿ ಬಂದ್ ಆಚರಿಸುತ್ತೆ. ಇಡೀ ನಗರದಲ್ಲಿ ಅಲ್ಲ, ಇಡೀ ತಾಲೂಕಿನಲ್ಲಿ ಆ ಥರ ಯೋಚನೆಗಳು ನಡೆದಿದೆ. ಆ ಹೋಬಳಿಯವರು ಆ ನಿರ್ಧಾರ ತಗೊಂಡಿದ್ದಾರೆ. ಆ ಪ್ರತಿ ಹೋಬಳಿಯಲ್ಲೂ ಗುಬ್ಬಿ ತಾಲೂಕಿನಲ್ಲಿ ಅಂತ 6 ಹೋಬಳಿಯಲ್ಲೂ ಆ ನಿರ್ಧಾರಗಳಾಗಿದೆ. ಪ್ರತಿ ಹೋಬಳಿನಲ್ಲೂ ಸಂಪೂರ್ಣವಾಗಿ ಬಂದ್ ಆಚರಿಸಬೇಕು ಅಂತ ಅಲ್ಲಿ ಎಲ್ಲ ವರ್ತಕರು ನಿರ್ಧಾರ ಮಾಡಿದ್ದಾರೆ. ಗುಬ್ಬಿ ನಗರದಲ್ಲಿ ಸಂಜೆ 7 ಗಂಟೆ ತನಕ ಇದು ನಿರ್ಧಾರ ಆಗಿದೆ. ಮತ್ತು 7 ಗಂಟೆ ಸಂಪೂರ್ಣವಾದ ಬಂದ್ ಆಗುತ್ತೆ. ಮತ್ತು ಇದು ನಿರಂತರವಾಗಿರುತ್ತೆ. ಅವರು ಎಲ್ಲಿಯ ತನಕ ಇದನ್ನು ಕ್ಯಾನ್ಸಲ್ ಮಾಡಲ್ಲ, ಅಲ್ಲಿಯ ತನಕ ನಾವು ಅವಶ್ಯಕತೆ ಇದ್ದರೆ ವಾರಗಟ್ಟಲೆ, ತಿಂಗಳಗಟ್ಟಲೆ ಬೇಕಾದರೂ ನಾವು ಗುಬ್ಬಿ ಬಂದ್ ಮಾಡಿ ರೈತರಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೈತ ವರ್ಗದ ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ನಾವು ಒಂದು ವಿನಂತಿ ಮಾಡ್ಕೋತೀನಿ. ನೀರು ನಮ್ಮ ಹಕ್ಕು. ಇವತ್ತು ನಾವು ಹೋರಾಟ ಮಾಡಿದೆ ನಮ್ಮ ಮನೆಗೆ ಏನೂ ಆಗಲ್ಲ ಅನ್ನೋ ಒಂದು ಸಮಸ್ಯೆ, ನಮಗೇನು ತೊಂದರೆ ಆಗಲ್ಲ, ಪಕ್ಕದೂರ್ಗಾಗುತ್ತೆ, ಇನ್ನೊಂದು ಹೋಬಳಿಗಾಗುತ್ತೆ ಅನ್ನೋ ಯೋಚನೆ ಬಿಟ್ಟು ನಾವೆಲ್ಲ ಒಟ್ಟಾಗಿ ನಿಲ್ಲೋಣ. ಯಾಕಂದರೆ ನೀರು ನಿಂತರೆ ಇಡೀ ತಾಲೂಕಿಗೆ ಸಮಸ್ಯೆ ಇದೆ. ಹಿಂದೆ ನಾವು ಹೆಂಗೆ ಹುರುಳಿಕಾಳು, ಅವಳೆಕಾಳು ಬೆಳ್ಕೊಂಡು ಬದುಕ್ತಾ ಇದ್ವು, ಆ ಪರಿಸ್ಥಿತಿಗೆ ಹೋಗ್ತೇವೆ. ಅದೊಂದು ನಾವು ಚೆನ್ನಾಗಿ ತಲೆಯಲ್ಲಿ ಇಟ್ಕೋಬೇಕು. ಇವತ್ತೇನಾದರೂ ಇವರು ಇದನ್ನು ಮಾಡಿದ್ರೆ ಮತ್ತೆ ನಮ್ಮ ಅಡಿಕೆ ಮರ, ತೆಂಗಿನ ಮರ ಎಲ್ಲ ಒಣಗಿ ಮತ್ತೆ ನಾವು ಹೆಂಗೆ ಹುರುಳಿಕಾಳು, ಅವರೆಕಾಳು, ಅಲಸಂದೆಕಾಳು ಬೆಳೀತಾ ಇದ್ವು, ಆ ಪರಿಸ್ಥಿತಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಅದ್ರ ಜೊತೆಗೆ ನಗರದವ್ರಿಗೂ ಕುಡಿಯೋಕೆ ನೀರಿರಲ್ಲ. ಹಿಂದೆ ನಾವೆಲ್ಲ ಅನುಭವಿಸಿದ್ದೇವೆ. ವಾರಕ್ಕೆ 1 ದಿವಸ 15 ದಿವಸಕ್ಕೊಂದು ದಿವಸ ನೀರು ಬಿಡ್ತಾ ಇದ್ರು. ನಾವೆಲ್ಲ ತುಂಬ ಬಿನ್ಗಳು ಹೊತ್ಕೊಂಡು ಹೇರೂರು ಕೆರೆಗೆ ಹೋಗಿ ತೊಗೊಂಬಂದು ಅನುಭವಿಸಿದ್ದೇವೆ. ಆ ಪರಿಸ್ಥಿತಿಗೆ ನಾವು ಮತ್ತೆ ಹೋಗೋದು ಬೇಡ. ಅದು ಹೋಗಬಾರ್ದು ಅನ್ನೋದಾದರೆ ಪ್ರತಿ ಮನೆಗೆ ಇಬ್ಬರು ಬನ್ನಿ, ಹೊರಗಡೆ ನಿಲ್ಲೋಣ, ರಸ್ತೆ ತಡೆ ಮಾಡೋಣ ಸಾಧ್ಯ ಆದಷ್ಟು. ಮತ್ತು ಗುಬ್ಬಿ ತಾಲೂಕು ಬಂದನ್ನು ಯಶಸ್ವಿಯಾಗಿ ಮಾಡೋಣ. ಇದಕ್ಕೆ ಆಟೋ ಚಾಲಕರ ಸಂಘ ಇರ್ಬೋದು, ವಾಹನ ಚಾಲಕರ ಸಂಘ ಇರ್ಬೋದು, ಬೀದಿ ಬದಿ ವರ್ತಕರು ಇರ್ಬೋದು, ಫ್ಯಾನ್ಸಿ ಸ್ಟೋರ್ನವ್ರು ಇರ್ಬೋದು, ಮತ್ತು ಸಾರ್ವಜನಿಕರು ಇರ್ಬೋದು, ಎಲ್ಲರ ಸಹಕಾರ ನಮಗೆ ಬೇಕಾಗಿದೆ. ನಮ್ಮ ನೀರು ನಮ್ಮ ಹಕ್ಕು. ನಾವು ಅದನ್ನು ಉಳಿಸ್ಕೊಳ್ಳೋಕ್ಕೆ ಶತಪ್ರಯತ್ನ ಮಾಡೋಣ. ಈ ಗುರಿ ಮುಟ್ಟೋ ತನಕ ನಾವು ಹೋರಾಟ ಮಾಡೋಣ. ಈ ಹೋರಾಟಕ್ಕೆ ನೀವೆಲ್ಲರ ಸಹಕಾರ ಕೊಡಿ ಅಂತ ತಮ್ಮೆಲ್ಲರ ಹತ್ರ ವಿನಂತಿಯಿಂದ ಬೇಡ್ಕೊತೇನೆ. ಗುಣಮಟ್ಟದ ಚಿನ್ನ ಹಾಗೂ ಹಾಲ್ಮಾರ್ಕ್ ಬೆಳ್ಳಿ ಎಲ್ಲಾ ರೀತಿಯ ಆಭರಣಗಳು, ಒಡವೆಗಳನ್ನ ಮಾಡಿಕೊಡಲಾಗುತ್ತದೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹೊಸ ರೀತಿಯ ಡಿಸೈನ್ಗಳನ್ನು ಸಹ ಮಾಡಿಕೊಡುತ್ತೇವೆ.
ಸ್ಥಳ ಗುಬ್ಬಿ ತಾಲೂಕಿನ ನಿಟ್ಟೂರಿನ ಬಸ್ ನಿಲ್ದಾಣದ ಪಕ್ಕದ ಎಸ್ಆರ್ ಜ್ಯುವೆಲ್ಸ್ ನಲ್ಲಿ. ಸಂಪರ್ಕಿಸಿ ಯೋಗೀಶ್ ಆಚಾರ್, ಎಸ್ಆರ್ ಜ್ಯುವೆಲ್ಸ್, ನಿಟ್ಟೂರು, ಗುಬ್ಬಿ ತಾಲೂಕು. ದೂರವಾಣಿ ಸಂಖ್ಯೆ 9663134761.